ಸರ್ ನೀವು ಅಂದ್ರೆ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಮತ್ತೆ ಕಾವ್ಯ ಅವರಿಗೆ ಅದೊಂದು ಒಳ್ಳೆ ಅಂದ್ರೆ ತುಂಬಾ ಒಳ್ಳೆ ಬಾಂಡ್ ಅಲ್ದೇ ಇದ್ರು ಒಂದು ವೇವ್ ಲೆಂತ್ ಚೆನ್ನಾಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಯಾಕೋ ಇಬ್ರಿಗೂ ಸ್ವಲ್ಪ ಅದೊಂದ್ ಚೂರು ಫ್ರಿಕ್ಷನ್ ಆಗಕ್ ಶುರು ಆಯ್ತು. ನೀವು ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಅವರು ನಾಮಿನೇಟ್ ಮಾಡಿದ್ರು. ಆ ನಾಮಿನೇಟ್ ಮಾಡಿದಾಗ ನೀವು ಡಿಫೆಂಡೇ ಮಾಡ್ಕೊಂಡಿಲ್ಲ ಸರ್ ನಿಮ್ಮನ್ನ. ಅಂದ್ರೆ ಗಿಲ್ಲಿ ನಾಮಿನೇಟ್ ಮಾಡಿದಾಗ ಅಷ್ಟೇ, ಕಾವ್ಯ ನಾಮಿನೇಟ್ ಮಾಡಿದಾಗ ಅಷ್ಟೇ ಒಂಥರ ಗಿವ್ ಅಪ್ ಮಾಡ್ದಂಗ್ ಮಾಡ್ಬಿಟ್ರಿ. ಯಾಕೆ ಅಂತ ನಾಮಿನೇಟ್ ಮಾಡಿಲ್ವಲ್ಲ ಲಾಸ್ಟ್ ನಿಮ್ಗೆ ಅದು ಇದನ್ನ ಫುಟ್ಬಾಲ್ ಓದಿತಾರಲ್ಲ ಸರ್, ಹೌದು ಆ ಟೈಮಲ್ಲಿ ನಿಮ್ಮನ್ನ ನಾಮಿನೇಟ್ ಮಾಡ್ತಾರಲ್ಲ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು. ಬಟ್ ಗಿಲ್ಲಿ ಮತ್ತೆ ಕಾವ್ಯ ಒಂದೇ ರೀಸನ್ ಕೊಡ್ತಾರೆ, ನಾನು ಅದನ್ನೇ ಹೇಳ್ತೀನಿ ಅವ್ರಿಗೆ. ಸೊ ನನಗೇನ್ ಅನ್ನಿಸ್ತೋ ನಾನು ಹೇಳ್ದೆ, ಯಾಕಂದ್ರೆ ಆ ಟೈಮಲ್ಲಿ ಗಿಲ್ಲಿ ಕಳಪೆ ಕೊಡ್ತೀನಿ ಅಂಡ್ ಧ್ರುವಂತ ಜಗಳ ಆಡ್ತಾನೆ ಅಂಡ್ ನನ್ಗೆ ಅದು ಇಷ್ಟ ಆಗಲ್ಲ. ರಕ್ಷಿತಾ ಬಗ್ಗೆ ಏನೋ ಒಂದು ಹೇಳ್ತಾನೆ ಅಂಡ್ ನನಗೆ ಮುಂಚೆನೆ ಧ್ರುವಂತ್ ಮೈಂಡ್ ಅಲ್ಲಿ ಇದ್ದ. ಬಟ್ ಗಿಲ್ಲಿ ಮೇಲೆ ಇರೋ ಒಂದು ಫ್ರೆಂಡ್ಶಿಪ್ಗೆ ಅವ್ನ್ ಕ್ಯಾಪ್ಟನ್ಸಿ ಸಿಕ್ಕಿದಾಗ ತುಂಬಾ ಚೆನ್ನಾಗ್ ಆಡ್ಬೇಕು ಅಂತ ತುಂಬಾ ಹೋಪ್ಸ್ ಇತ್ತು. ಅವನ ಅದು ಪ್ರೀವಿಯಸ್ ಡೇ ಏನೋ ಒಂದು ಜಗಳ ಮಾಡ್ತಾನೆ 3 ಜನ ಕೂತ್ಕೊಂಡು, ಆ ಒಂದು ವಿಷಯಕ್ಕೆ ಕಳಪೆ ಕೊಡ್ತೀನಿ ಅಂಡ್ ಅದನ್ನ ನನ್ನ ಮನ್ಸಲ್ಲಿ ಇರೋದನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಆಚೆ ಹೋಗಿ ನಾನು ಗಿಲ್ಲಿಗೆ ಹೇಳ್ತೀನಿ ಹಿಂಗ್ ಮಾಡದ್ನಪ್ಪ ಅಂತ. ನನಗೇನದು ತಪ್ಪು ಅಂತ ಅನಿಸ್ಲೇ ಇಲ್ಲ. ನಾನು ಗಿಲ್ಲಿಗೆ ಸಾರಿ ಕೊಡಕ್ ಹೇಳ್ದೆ, ಅದೊಂದು ವಿಷಯಕ್ಕೆ ಸಾರಿ ಕೇಳ್ತೀನಿ. ಮೋಸ್ಟ್ಲಿ ಆ ವಿಷಯ ಹೇಳಿದ್ದೆ ಒಂದು ಟೈಮಲ್ಲಿ ತಪ್ಪಾಯ್ತು ಅಂತ ಅನ್ನಿಸ್ತು ನನಗೆ. ಬಟ್ ಇಟ್ಸ್ ಓಕೆ, ಐ ಡಿಂಟ್ ರಿಗ್ರೆಟ್. ಸೊ ಅದೇ ವಿಷಯ ಇಟ್ಕೊಂಡು ಕಾವ್ಯನೂ ಹೇಳಿದ್ರು. ಇಬ್ರು ಒಂದೇ ಹೇಳ್ದಾಗ ನಾನು ಏನು ಮಾತಾಡಕ್ ಆಗಿಲ್ಲ.